ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲು ಫಿಲ್ಮ್ ಸ್ಟಾರ್ಸ್ ಮೇಲೆ ಕತ್ತಿ ಮಸಿತಾ ಇದ್ರು, ಇದೀಗ ಯೂಟ್ಯೂಬರ್ಸ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಏನು ಹೇಳಿದ್ರು, ಬನ್ನಿ ನೋಡ್ರಿ. ಯೂಟ್ಯೂಬರ್ಸ್ಗೆ ರೇವಂತ್ ರೆಡ್ಡಿ ಎಚ್ಚರಿಕೆ. ಅಶ್ಲೀಲ ಪೋಸ್ಟ್ ಮಾಡೋರಿಗೆ ಸಿಎಂ ವಾರ್ನಿಂಗ್. ಇತ್ತೀಚಿನ ದಿನಗಳಲ್ಲಿ ಕೈ ಅಂಚಲ್ಲೇ ಎಲ್ಲ ಮಾಹಿತಿ ಸಿಕ್ಕಿಬಿಡುತ್ತೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನೇ ಸುದ್ದಿ ಮಾಡಿದ್ರೂ ಸಖತ್ ವೈರಲ್ ಆಗುತ್ತೆ. ಆದರೆ ವಿನಾಕಾರಣ ಬೇಡವಾದ ಪೋಸ್ಟ್ಗಳನ್ನು ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತರೆಂದು ಹೇಳಿಕೊಂಡು ಏನೇನೋ ಸುದ್ದಿ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಅಶ್ಲೀಲ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಅಂತವರ ಚರ್ಮ ಸುಲಿದು ರೋಡಿನಲ್ಲಿ ಮೆರವಣಿಗೆ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವೈಯಕ್ತಿಕ ಕಾರ್ಯಸೂಚಿಗಳನ್ನ ನಡೆಸಲು ಪತ್ರಿಕೋದ್ಯಮವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಯಾರಾದರೂ ನಿಮ್ಮ ಕುಟುಂಬವನ್ನ ನಿಂದಿಸಿದಾಗ ನಿಮ್ಮ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸುತ್ತೀರಿ ಮತ್ತು ಅವರ ಬಂಧನಕ್ಕೆ ಒತ್ತಾಯಿಸುತ್ತೀರಿ. ನನ್ನ ಕುಟುಂಬವನ್ನ ಗುರಿಯಾಗಿಸಿಕೊಂಡಾಗ ನಾನು ಅದೇ ನೋವನ್ನ ಅನುಭವಿಸುತ್ತೇನೆ. ಇಂತಹ ಸುದ್ದಿ ಬಂದ್ರೆ ನಾನು ಅವರ ಬಟ್ಟೆ ಬಿಚ್ಚಿ ರಸ್ತೆಗೆ ಎಳೆತಂದು ಮೆರವಣಿಗೆ ಮಾಡ್ತೇನೆ. ರೇವಂತ್ ರೆಡ್ಡಿ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಇನ್ನು ರೇವಂತ್ ರೆಡ್ಡಿ ಈ ಹೇಳಿಕೆ ನೀಡಿದ್ದಕ್ಕಾಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಕಲಿ ಪತ್ರಕರ್ತರಿಗೆ ಸುಳ್ಳು ಸುದ್ದಿ ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ರೇವಂತ್ ರೆಡ್ಡಿ ಎಚ್ಚರಿಕೆಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲು ಫಿಲ್ಮ್ ಸ್ಟಾರ್ಸ್ ಮೇಲೆ ಕತ್ತಿ ಮಸಿತಾ ಇದ್ರು, ಇದೀಗ ಯೂಟ್ಯೂಬರ್ಸ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಏನು ಹೇಳಿದ್ರು, ಬನ್ನಿ ನೋಡ್ರಿ. ಯೂಟ್ಯೂಬರ್ಸ್ಗೆ ರೇವಂತ್ ರೆಡ್ಡಿ ಎಚ್ಚರಿಕೆ. ಅಶ್ಲೀಲ ಪೋಸ್ಟ್ ಮಾಡೋರಿಗೆ ಸಿಎಂ ವಾರ್ನಿಂಗ್. ಇತ್ತೀಚಿನ ದಿನಗಳಲ್ಲಿ ಕೈ ಅಂಚಲ್ಲೇ ಎಲ್ಲ ಮಾಹಿತಿ ಸಿಕ್ಕಿಬಿಡುತ್ತೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನೇ ಸುದ್ದಿ ಮಾಡಿದ್ರೂ ಸಖತ್ ವೈರಲ್ ಆಗುತ್ತೆ. ಆದರೆ ವಿನಾಕಾರಣ ಬೇಡವಾದ ಪೋಸ್ಟ್ಗಳನ್ನು ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತರೆಂದು ಹೇಳಿಕೊಂಡು ಏನೇನೋ ಸುದ್ದಿ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಅಶ್ಲೀಲ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಅಂತವರ ಚರ್ಮ ಸುಲಿದು ರೋಡಿನಲ್ಲಿ ಮೆರವಣಿಗೆ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವೈಯಕ್ತಿಕ ಕಾರ್ಯಸೂಚಿಗಳನ್ನ ನಡೆಸಲು ಪತ್ರಿಕೋದ್ಯಮವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಯಾರಾದರೂ ನಿಮ್ಮ ಕುಟುಂಬವನ್ನ ನಿಂದಿಸಿದಾಗ ನಿಮ್ಮ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸುತ್ತೀರಿ ಮತ್ತು ಅವರ ಬಂಧನಕ್ಕೆ ಒತ್ತಾಯಿಸುತ್ತೀರಿ. ನನ್ನ ಕುಟುಂಬವನ್ನ ಗುರಿಯಾಗಿಸಿಕೊಂಡಾಗ ನಾನು ಅದೇ ನೋವನ್ನ ಅನುಭವಿಸುತ್ತೇನೆ. ಇಂತಹ ಸುದ್ದಿ ಬಂದ್ರೆ ನಾನು ಅವರ ಬಟ್ಟೆ ಬಿಚ್ಚಿ ರಸ್ತೆಗೆ ಎಳೆತಂದು ಮೆರವಣಿಗೆ ಮಾಡ್ತೇನೆ. ರೇವಂತ್ ರೆಡ್ಡಿ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಇನ್ನು ರೇವಂತ್ ರೆಡ್ಡಿ ಈ ಹೇಳಿಕೆ ನೀಡಿದ್ದಕ್ಕಾಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಕಲಿ ಪತ್ರಕರ್ತರಿಗೆ ಸುಳ್ಳು ಸುದ್ದಿ ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ರೇವಂತ್ ರೆಡ್ಡಿ ಎಚ್ಚರಿಕೆಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲು ಫಿಲ್ಮ್ ಸ್ಟಾರ್ಸ್ ಮೇಲೆ ಕತ್ತಿ ಮಸಿತಾ ಇದ್ರು, ಇದೀಗ ಯೂಟ್ಯೂಬರ್ಸ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಏನು ಹೇಳಿದ್ರು, ಬನ್ನಿ ನೋಡ್ರಿ. ಯೂಟ್ಯೂಬರ್ಸ್ಗೆ ರೇವಂತ್ ರೆಡ್ಡಿ ಎಚ್ಚರಿಕೆ. ಅಶ್ಲೀಲ ಪೋಸ್ಟ್ ಮಾಡೋರಿಗೆ ಸಿಎಂ ವಾರ್ನಿಂಗ್. ಇತ್ತೀಚಿನ ದಿನಗಳಲ್ಲಿ ಕೈ ಅಂಚಲ್ಲೇ ಎಲ್ಲ ಮಾಹಿತಿ ಸಿಕ್ಕಿಬಿಡುತ್ತೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನೇ ಸುದ್ದಿ ಮಾಡಿದ್ರೂ ಸಖತ್ ವೈರಲ್ ಆಗುತ್ತೆ. ಆದರೆ ವಿನಾಕಾರಣ ಬೇಡವಾದ ಪೋಸ್ಟ್ಗಳನ್ನು ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತರೆಂದು ಹೇಳಿಕೊಂಡು ಏನೇನೋ ಸುದ್ದಿ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಅಶ್ಲೀಲ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಅಂತವರ ಚರ್ಮ ಸುಲಿದು ರೋಡಿನಲ್ಲಿ ಮೆರವಣಿಗೆ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ.
ವೈಯಕ್ತಿಕ ಕಾರ್ಯಸೂಚಿಗಳನ್ನ ನಡೆಸಲು ಪತ್ರಿಕೋದ್ಯಮವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಯಾರಾದರೂ ನಿಮ್ಮ ಕುಟುಂಬವನ್ನ ನಿಂದಿಸಿದಾಗ ನಿಮ್ಮ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸುತ್ತೀರಿ ಮತ್ತು ಅವರ ಬಂಧನಕ್ಕೆ ಒತ್ತಾಯಿಸುತ್ತೀರಿ. ನನ್ನ ಕುಟುಂಬವನ್ನ ಗುರಿಯಾಗಿಸಿಕೊಂಡಾಗ ನಾನು ಅದೇ ನೋವನ್ನ ಅನುಭವಿಸುತ್ತೇನೆ. ಇಂತಹ ಸುದ್ದಿ ಬಂದ್ರೆ ನಾನು ಅವರ ಬಟ್ಟೆ ಬಿಚ್ಚಿ ರಸ್ತೆಗೆ ಎಳೆತಂದು ಮೆರವಣಿಗೆ ಮಾಡ್ತೇನೆ. ರೇವಂತ್ ರೆಡ್ಡಿ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಇನ್ನು ರೇವಂತ್ ರೆಡ್ಡಿ ಈ ಹೇಳಿಕೆ ನೀಡಿದ್ದಕ್ಕಾಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಕಲಿ ಪತ್ರಕರ್ತರಿಗೆ ಸುಳ್ಳು ಸುದ್ದಿ ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ರೇವಂತ್ ರೆಡ್ಡಿ ಎಚ್ಚರಿಕೆಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲು ಫಿಲ್ಮ್ ಸ್ಟಾರ್ಸ್ ಮೇಲೆ ಕತ್ತಿ ಮಸಿತಾ ಇದ್ರು, ಇದೀಗ ಯೂಟ್ಯೂಬರ್ಸ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು, ಬನ್ನಿ ನೋಡೋಣ. ಯೂಟ್ಯೂಬರ್ಸ್ಗೆ ರೇವಂತ್ ರೆಡ್ಡಿ ಎಚ್ಚರಿಕೆ. ಅಶ್ಲೀಲ ಪೋಸ್ಟ್ ಮಾಡೋರಿಗೆ ಸಿಎಂ ವಾರ್ನಿಂಗ್. ಇತ್ತೀಚಿನ ದಿನಗಳಲ್ಲಿ ಕೈ ಅಂಚಲ್ಲೇ ಎಲ್ಲ ಮಾಹಿತಿ ಸಿಕ್ಕಿಬಿಡುತ್ತೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನೇ ಸುದ್ದಿ ಮಾಡಿದ್ರೂ ಸಖತ್ ವೈರಲ್ ಆಗುತ್ತೆ. ಆದರೆ ವಿನಾಕಾರಣ ಬೇಡವಾದ ಪೋಸ್ಟ್ಗಳನ್ನು ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತರೆಂದು ಹೇಳಿಕೊಂಡು ಏನೇನೋ ಸುದ್ದಿ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಅಶ್ಲೀಲ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಅಂತವರ ಚರ್ಮ ಸುಲಿದು ರೋಡಿನಲ್ಲಿ ಮೆರವಣಿಗೆ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವೈಯಕ್ತಿಕ ಕಾರ್ಯಸೂಚಿಗಳನ್ನ ನಡೆಸಲು ಪತ್ರಿಕೋದ್ಯಮವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಯಾರಾದರೂ ನಿಮ್ಮ ಕುಟುಂಬವನ್ನ ನಿಂದಿಸಿದಾಗ ನಿಮ್ಮ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸುತ್ತೀರಿ ಮತ್ತು ಅವರ ಬಂಧನಕ್ಕೆ ಒತ್ತಾಯಿಸುತ್ತೀರಿ. ನನ್ನ ಕುಟುಂಬವನ್ನ ಗುರಿಯಾಗಿಸಿಕೊಂಡಾಗ ನಾನು ಅದೇ ನೋವನ್ನ ಅನುಭವಿಸುತ್ತೇನೆ. ಇಂತಹ ಸುದ್ದಿ ಬಂದ್ರೆ ನಾನು ಅವರ ಬಟ್ಟೆ ಬಿಚ್ಚಿ ರಸ್ತೆಗೆ ಎಳೆತಂದು ಮೆರವಣಿಗೆ ಮಾಡ್ತೇನೆ. ರೇವಂತ್ ರೆಡ್ಡಿ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಇನ್ನು ರೇವಂತ್ ರೆಡ್ಡಿ ಈ ಹೇಳಿಕೆ ನೀಡಿದ್ದಕ್ಕಾಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಕಲಿ ಪತ್ರಕರ್ತರಿಗೆ ಸುಳ್ಳು ಸುದ್ದಿ ಮಾಡುವ ಯೂಟ್ಯೂಬರ್ಸ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ರೇವಂತ್ ರೆಡ್ಡಿ ಎಚ್ಚರಿಕೆಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ, ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತಾ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರಿಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀವಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.